ಈ ಘಟನೆಯನ್ನು ವಿರೋಧಿಸಿ ಸಾಂಕೇತಿಕ ಧರಣಿಯನ್ನು ಮಾಡಬೇಕು ಅನ್ನೋಂತ ಆಹ್ವಾನವನ್ನ ನಾನು ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಸಿದ್ದರಾಮಯ್ಯನವ್ರ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ಈ ನಾಡಿನಲ್ಲಿ ಅಧಿಕಾರಕ್ಕೆ ಬರುತ್ತೋ ಆಗ್ಲೆಲ್ಲವೂ ನಡೆದಿದೆ ಘಟನೆ. ಒಂದು ತರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂತು ಅಂದ್ರೆ ಈ ಅಲ್ಪಸಂಖ್ಯಾತರಿಗೆ ಎಲ್ಲೆಲ್ಲದ ಉತ್ಸವ ಬರ್ತದೆ ಬಂಧುಗಳ. ಅವರಿಗೆ ಕಾನೂನು ನಾವು ಹಾಳು ಮಾಡಿದ್ರೆ ನಮಗೆ ಏನು ಸೆಕ್ಷನ್ ಅನ್ನ ಈ ಸರ್ಕಾರ ತಗೊಳ್ಳಲ್ಲ. ಈ ಮಾನಸಿಕತೆ ಹೋಗ್ಬೇಕು ಅಂದ್ರೆ ನಾವೆಲ್ಲ ಒಟ್ಟಾಗ್ಬೇಕು, ಒಂದಾಗ್ಬೇಕು, ಹೋರಾಟದ ಮುಂಚೂಣಿಯಲ್ಲಿರ್ಬೇಕು. ಈ ಎಲ್ಲದಕ್ಕೂ ನಿಮ್ ಬರುವ ದಿನಗಳಲ್ಲಿ ನೀವು ಹೋರಾಟವನ್ನು ಮಾಡಿ ನಿಮ್ಮ ಬೆಂಬಲಕ್ಕೆ ಭಾರತೀಯ ಜನತಾ ಪಕ್ಷ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲ ಹೋರಾಟಗಾರರಿಗೆ ಶುಭವಾಗ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಪರ್ಮಿಷನ್ ತಗೊಳ್ಳಾರ್ದೇ ಸ್ಟ್ರೈಕ್ ಮಾಡ್ತಾ ಇಲ್ಲ. ಪರ್ಮಿಷನ್ ತಗೊಂಡು ಎಲ್ಲ ಮಾಹಿತಿ ಕೊಟ್ಟು ಎಲ್ಲ ಮೀಡಿಯಾದಲ್ಲಿ ಬಂದಿದೆ, ಆ ರೀತಿ ಸ್ಟ್ರೈಕ್ ಮಾಡ್ತಾ ಇದ್ದವು ಕೂಡ ಪ್ರೆಸ್ನವರೇ ಇಲ್ಲೇ ಇದ್ದಾರೆ. ಯಾವ ಪ್ರೆಸ್ ಮೀಟ್ ನಡೀತದೆ ಸರ್? ಪೂರ ಇಡೀ ಪ್ರೆಸ್ನವ್ರು ಇಲ್ಲೇ ಇದ್ದಾರೆ. ಸಾಕಷ್ಟು ಹೋರಾಟ ಮಾಡಿದ್ದೀವಿ, ನಮ್ಮ ಮೊದಲನೇ ಹೋರಾಟ ಅಲ್ಲ, ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಆದ್ರೆ ಯಾವ ಹೋರಾಟವನ್ನು ಈ ರೀತಿ ಆಗಿಲ್ಲ. ನಾವು ಸಜ್ಜನಕ 5 ಮಿನಿಟ್ ವೇಟ್ ಮಾಡಿದ್ವಿ, ಏನೋ ಒಂದು ಕಾರಣಾಂತರದಿಂದ ಅವ್ರು ಬರ್ಲಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ನಾವು ಹೇಳಿಗಳು ಅಂತ ಹೇಳಿ ಇದು ಮಾಡ್ಬೇಡ. ಪೊಲೀಸ್ ಅಧಿಕಾರಿಗಳು, ಸರ್ಕಾರ ಅವರನ್ನ ಆಕ್ಷನ್ ತಗೋಬೇಕು ಅಂತ ಈ ಮೂಲಕ ನಾನು ಸೂಚಿಸುತ್ತೇನೆ. ನಿಮ್ಮೆಲ್ಲರ ನಿರ್ಧಾರ ಮತ್ತು ಧೈರ್ಯಕ್ಕೆ ನಮ್ಮ ವಂದನೆಗಳು, ಧನ್ಯವಾದ.